ನೀಟ್ ಪರೀಕ್ಷೆಯಲ್ಲಿ ಆದಂತ ಸಮಸ್ಯೆಯಿಂದ 21 ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡ್ರು. ಇದಕ್ಕೆ ಜಂತರ್ ಮಂತರಲ್ಲಿ ಭಾರಿ ಪ್ರತಿಭಟನೆ ಆಗ್ತಾ ಇದೆ. ಇದಕ್ಕೆ ದೇಶಾದ್ಯಂತ ಸಾಥ್ ಕೂಡ ಸಿಗ್ತಾ ಇದೆ. ಇವತ್ತು ಯುವ ರಾಜ್ಕುಮಾರ್ ಕೂಡ ಅದನ್ನ ಮಾತಾಡಿದ್ದಾರೆ, ದನಿ ಎತ್ತಿದ್ದಾರೆ. ಬಹಳಷ್ಟು ನಟರು, ರಾಹುಲ್ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಮೇತ ಕಾಂಗ್ರೆಸ್ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಪ್ರತಿಭಟನೆ ಮತ್ತಷ್ಟು ಜೋರಾಗ್ತಾ ಇದೆ. ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಆದ್ರೆ 21 ಜನರ ಜೀವಕ್ಕೆ ಬೆಲೆ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಪ್ರತಿ ವರ್ಷ ಕಳ್ಕೊಳ್ಳುವಂತ 24 ಲಕ್ಷ ಜೀವಗಳಿಗೆ ಬೆಲೆ ಇಲ್ವಾ? ದೇಶದಲ್ಲಿ ಪ್ರತಿನಿತ್ಯ ಆಗ್ತಾ ಇರುವಂತ 3 ಕೋಟಿ ನಷ್ಟ, ಅಂದ್ರೆ ಲೋಕಸಭೆ ರಾಜ್ಯಸಭೆ ಅಧಿವೇಶನದ ನಷ್ಟ, ಒಟ್ಟು ಖರ್ಚೆಷ್ಟಾಗುತ್ತೆ? ಅದಕ್ಕೆ ರಾಜ್ಯದ ದೇಶದ ಸಮಸ್ಯೆ ಎಷ್ಟು ಚರ್ಚೆ ಆಗುತ್ತೆ? ಆ ಸಮಯ ಎಷ್ಟು ಹಾಳಾಗ್ತಾ ಇದೆ? 2 ದಿನ ಏನಾಯ್ತು? ಈ ನೀಟ್ ವಿಚಾರಕ್ಕೆ ಎಷ್ಟೆಲ್ಲ ರದ್ದಾಂತ ಆಗ್ತಾ ಇದೆ? ಆ 24 ಲಕ್ಷ ಜೀವಗಳ ಬಲಿ ಆಗ್ತಾ ಇದೆ ಅನ್ನಲ್ಲ, ಅದಕ್ಕೆ ಯಾರ್ಯಾರೆಲ್ಲ ರಾಜೀನಾಮೆ ಕೊಡಬೇಕು? ಈ ವಿಚಾರವನ್ನು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತೀನಿ. ನಾನು ಓಂ ಕಲಿಭಾರತ. ಇದು ದೇಶದ ಅತಿ ದೊಡ್ಡ ಚರ್ಚಿತ ವಿಷಯ. ಆಕ್ಚುಲಿ ಇಷ್ಟು ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಎದುರಿಸಿದ್ರು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಸಿಜೆಪಿ ಎದ್ದು ನಿಂತ್ಕೊಳ್ತು. ಕಾಕ್ರೋಚ್ ಜನತಾ ಪಾರ್ಟಿ ಏನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳ್ದಂತ ಇವತ್ತಿನ ಯುವಕರು ವೇಸ್ಟ್ ಆಗಿದ್ದಾರೆ, ಕಾಕ್ರೋಚ್ಗಳ ರೀತಿ ಅನ್ನುವ ಒಂದೇ ಒಂದು ಲೈನ್ ಅನ್ನು ಇಟ್ಕೊಂಡು, ಆ ಒಂದು ವರ್ಡ್ ಇಟ್ಕೊಂಡು ಕ್ಯಾಂಪೇನ್ ಅನ್ನ ಶುರು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ 20 ಕೋಟಿಗಿಂತ ಹೆಚ್ಚು ಫಾಲೋವರ್ಸ್ ಅನ್ನ ಇಟ್ಕೊಂಡು, 22 ಮಿಲಿಯನ್ಗಿಂತ ಹೆಚ್ಚು ಫಾಲೋವರ್ಸ್ ಅನ್ನ ಇಟ್ಕೊಂಡಂತಹ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಶುರು ಮಾಡಿದಾಗ ಎಲ್ಲ ಕಡೆಯಿಂದ ಬೆಂಬಲ ಸಿಗ್ತಾ ಇದೆ. ಸಹಜವಾಗಿ ಇದೊಂದು ವಿಚಾರಕ್ಕೆ ಸಿಗ್ತಾ ಇರುವಂತ ಬೆಂಬಲ ಎಂತೆಂತ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದೆ ಗೊತ್ತಾ? ದೇಶದಲ್ಲಿ ಅದೆಷ್ಟು ಸಮಸ್ಯೆಗಳಿದೆ. ದೇಶದಲ್ಲಿ ಈಗ ಬಂದಿರುವಂತ ಬರ ಇದೆಯಲ್ಲ, ದೇಶದಲ್ಲಿ 70% ಮಳೆ ಕೊರತೆ ಆಗಿದೆ. ಇದ್ರ ಬಗ್ಗೆ ಜನರಿಗೆ ಎಷ್ಟು ಜನ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಅದು ರೈತರು ಎಷ್ಟು ಸಮಸ್ಯೆಯಲ್ಲಿದ್ದಾರೆ, ನಮ್ಮ ಬಿಡದಿಯಲ್ಲೇ ಎಂತ ಸಮಸ್ಯೆ ಆಗ್ತಾ ಇದೆ. ಸೊ ಇದನ್ನ ಮಾತಾಡೋರು ಯಾರು ಇಲ್ಲ. ಹಾಗಂತ 21 ಜೀವಗಳಿಗೆ ಬೆಲೆ ಇಲ್ವಾ ಅಂತ ನೀವು ಕೇಳಬಹುದು. ಅಲ್ಲಿ ವಿದ್ಯಾರ್ಥಿಗಳಿಗೆ, ಅಮಾಯಕರಿಗೆ ಪೊಲೀಸರು ಹೇಗೆ ಲಾಠಿ ಚಾರ್ಜ್ ಮಾಡಿದಿರಲ್ಲ, ನೋಡ್ತಾ ಇಲ್ವಾ ಅಂತ ಕೇಳಬಹುದು. ದೇಶದಲ್ಲಿ ಗುಣಪಡಿಸಬಹುದಾದ ಕಾಯಿಲೆಯಿಂದ ಪ್ರತಿ ವರ್ಷ 24 ಲಕ್ಷ ಜನ ಪ್ರಾಣ ಕಳ್ಕೊಳ್ತಾರೆ. ಬಹುಶಃ ಹಾಗಾದ್ರೆ JP ನಡ್ಡಾ ರಾಜೀನಾಮೆ ಕೊಡೋದಲ್ಲ, ಆರೋಗ್ಯ ಸಚಿವರು ಕೇಂದ್ರದಲ್ಲಿ, ಅವರು ದೇಶನ ಬಿಟ್ಟು ಹೋಗ್ಬಿಡ್ಬೇಕು. ನರೇಂದ್ರ ಮೋದಿ ರಾಜೀನಾಮೆ ಕೊಡ್ಬೇಕು. ಇಡೀ ಸರ್ಕಾರವನ್ನೇ ಏನೋ ಬರ್ಖಾಸ್ತು ಮಾಡಿಬಿಡ್ಬೇಕು. ಇಡೀ ಸರ್ಕಾರವನ್ನೇ ಸಂಪೂರ್ಣ ವಿಸರ್ಜನೆ ಮಾಡಿ ಹೊಸ ಚುನಾವಣೆ ಆಗಬೇಕು. ದೇಶದಲ್ಲಿ 24 ಲಕ್ಷ ಜನ ಪ್ರತಿ ವರ್ಷ ಕ್ಯೂರೇಬಲ್ ಡಿಸೀಸಸ್ ಇಂದ ಪ್ರಾಣ ಕಳ್ಕೋತಾರೆ, ಅಂದ್ರೆ ಗುಣಪಡಿಸಬಹುದಾದ ಕಾಯಿಲೆಗಳಿಂದ ಪ್ರಾಣ ಕಳ್ಕೋತಾರೆ. ಆ 24 ಲಕ್ಷ ಜೀವಗಳಿಗೆ ಬೆಲೆ ಇಲ್ವಾ? ಹಾಗಾದ್ರೆ 21 ಜೀವಗಳು ಬೆಲೆ ಇದೆ, ಜೀವಕ್ಕೆ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ. ಅಹಮದಾಬಾದ್ ಫ್ಲೈಟ್ ದುರಂತ ಆಯ್ತು, ಲಂಡನ್ಗೆ ಹೊರಟಂತ ಫ್ಲೈಟ್ 240ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡ್ರು. ಸೊ ಹಾಗಂತೇಳಿ ಅಲ್ಲಿ ಕೇಂದ್ರ ವಿಮಾನಯಾನ ಸಚಿವರು ರಾಜೀನಾಮೆ ಕೊಟ್ಬಿಟ್ರ? ಆ 242 ಪ್ರಾಣಗಳಿಗೆ ಬೆಲೆ ಇಲ್ವಾ? 21 ಪ್ರಾಣಗಳಿಗೆ ಬೆಲೆ ಇದೆ. 21 ಪ್ರಾಣಗಳ 10 ಪಟ್ಟು. ಹಂಗಂತ ಇಲ್ಲಿ ನಾನು ಯಾವ ಪಕ್ಷನೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರನ್ನೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಸದ್ಯ ಕೇಂದ್ರದಲ್ಲಿ ಲೋಕಸಭೆ, ರಾಜ್ಯಸಭೆಯ ದೆಹಲಿಯಲ್ಲಿ ಅಧಿವೇಶನ ನಡೀತಾ ಇದೆ. ಇದು ಇಡೀ ದೇಶದ ಸಮಸ್ಯೆಗಳನ್ನ ಚರ್ಚಿಸುವಂತ ಸಮಯ. ಕೇವಲ 20 ದಿನ ಅವಕಾಶ ಸಿಗುತ್ತೆ. ಈ ಜುಲೈ 20ರಿಂದ ಸ್ಟಾರ್ಟ್ ಆದ್ರೆ ಆಗಸ್ಟ್ 13ಕ್ಕೆ ಮುಗಿದು ಹೋಗುತ್ತೆ. ಸೊ ಇಷ್ಟರಲ್ಲಿ ದೇಶದ 545 ಸಂಸದರು ಮಾತಾಡಬೇಕು. 545 ಸಂಸದರ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳ, ಅಂದ್ರೆ ಕೆಲವು ಸಂಸದರು ಒಂದಷ್ಟು ಇರ್ತಾರೆ, ಇರಲ್ಲ, ಅಥವಾ ಕೆಲವು ಇನ್ನೂ ಕೂಡ ಸ್ಥಾನ ಖಾಲಿ ಇದೆ. ಒಟ್ಟು ದೇಶದಲ್ಲಿ ಎಲ್ಲ ಸಂಸದರು ಪ್ರತಿ ಲೋಕಸಭಾ ಕ್ಷೇತ್ರ ದೇಶದ ಸಮಸ್ಯೆಗಳು ಚರ್ಚೆ ಆಗೋದಕ್ಕೆ 20 ದಿನ ಇದೆ. ಆ ದಿನ ಮೊದಲ 2 ದಿನಗಳು ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು, ನೀಟ್ ವಿಚಾರವಾಗಿ ಅಂತ ಹೇಳಿ ವಿರೋಧ ಪಕ್ಷಗಳು ಖಾಲಿ ಮಾಡಿಕೊಂಡು ಸಭಾತ್ಯಾಗ ಮಾಡಿ ಹೋಗಿದ್ದಾವೆ. ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬರ್ತ್ಡೇ ವಿಶಸ್ ಮಾತ್ರ ಆಗಿದೆ ಲೋಕಸಭೆಯಲ್ಲಿ, ಅಂದ್ರೆ ರಾಜ್ಯಸಭೆಯಲ್ಲಿ. ಇನ್ನೇನಂದ್ರೆ ಒಂದು ದಿನಕ್ಕೆ 2 ರಿಂದ 3 ಕೋಟಿ ಖರ್ಚಾಗುತ್ತೆ. ಒಂದು ವರ್ಷಕ್ಕೆ 250 ರಿಂದ 300 ಕೋಟಿಯನ್ನ ಈ ದೇಶದ ಸಮಸ್ಯೆಯನ್ನ ಚರ್ಚೆ ಮಾಡೋದಿಕ್ಕೆ, ಅಧಿವೇಶನಕ್ಕೋಸ್ಕರ, ಸಂಸತ್ತಿಗೋಸ್ಕರ ಖರ್ಚು ಮಾಡ್ತಾರೆ. ಭದ್ರತೆ, ಆಡಳಿತ ವೆಚ್ಚಗಳು, ತಾಂತ್ರಿಕ ವೆಚ್ಚಗಳೆಲ್ಲ ಸೇರ್ಕೊಂಡು ಇಷ್ಟು ವೇಸ್ಟ್ ಆಗ್ತಾ ಇದೆ. ಅದರಲ್ಲಿ 20 ದಿನಗಳಲ್ಲಿ ದೇಶದ ಒಂದಷ್ಟು ಸಮಸ್ಯೆಗಳಿಗೆ, ಸಂಸದರು ಕೇಳಿದಂತ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಉತ್ತರ ಕೊಡ್ತಾರೆ, ಪ್ರಧಾನಿ ಉತ್ತರ ಕೊಡ್ತಾರೆ, ಗೃಹ ಸಚಿವರು ಉತ್ತರ ಕೊಡೋದಿರುತ್ತೆ. ಇದೆಲ್ಲವನ್ನ ಪರಿಹರಿಸ್ಕೊಳ್ಬೇಕಾ, ಅಥವಾ ಕೇವಲ ಒಂದು ಸಮಸ್ಯೆ ಇಟ್ಕೊಂಡು ಆ ಲೋಕಸಭಾ ಸಮಯವನ್ನು ಹಾಳು ಮಾಡಿ 2-3 ದಿನ ಒಂದಷ್ಟು ಕೋಟಿಗಳನ್ನ ನಷ್ಟ ಮಾಡಿ, ಜನರ ಹಣ ನಷ್ಟ ಆಗ್ತಾ ಇರುವಂತದ್ದು. ಒಂದು ಕಡೆ ನೀಟಲ್ಲಿ ಕೇಂದ್ರ ಸರ್ಕಾರದ ಫೇಲ್ಯೂರಿಂದ, ವ್ಯವಸ್ಥೆಯ ಫೇಲ್ಯೂರಿಂದ ವಿದ್ಯಾರ್ಥಿಗಳು
ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ, ಸರಿ. ಅದಕ್ಕೆ ನ್ಯಾಯ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಹೋರಾಟಗಳು ದಿಕ್ಕು ತಪ್ಪಬಾರದು. ಸಹಜವಾಗಿನೇ ಸಿಜೆಪಿ ಒಂದು ಯುವಕರ ಪಡೆ. ನಾವು ನೇಪಾಳ ತರ ಮಾಡ್ತೀವಿ, ನಾವು ಬಾಂಗ್ಲಾದೇಶ್ ಮಾಡ್ತೀವಿ, ನಾವು ನಿಮ್ಮನ್ನ ಸಂಪೂರ್ಣವಾಗಿ ಇಡೀ ಸಂಸತ್ತಿಗೆ ನುಗ್ಗಿ ನರೇಂದ್ರ ಮೋದಿಗೇನೆ ಹೊಡಿತೀವಿ, ಈ ತರಹದ ಮಾತುಗಳನ್ನಾಡಿ ಪ್ರತಿಭಟನೆಯ ದಿಕ್ಕನ್ನು ತಪ್ಪಿಸಿದ್ರು. ಇದು ಆಡಳಿತಾರೂಢ ಬಿಜೆಪಿಗೆ ಇದೊಂದು ಅಸ್ತ್ರ ನೋಡಿ. ಇವರಿಗೆ ಬೇಕಾಗಿರೋದೇನು, ಇವರಿಗೆ ನೀಟಲ್ಲಿ ಪ್ರಾಣ ಕಳ್ಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಅಲ್ಲ, ಇವರಿಗೆ ನರೇಂದ್ರ ಮೋದಿ ಕೆಳಗಿಳಿಸ್ಬೇಕಷ್ಟೇ. ಇವರಿಗೆ ಬಿಜೆಪಿಯನ್ನು ವಿರೋಧ ಮಾಡಬೇಕು. ಅಲ್ಲಿರುವಂತ ಪೋಸ್ಟರ್ಗಳು, ಅಲ್ಲಿ ಬಂದಿರುವಂತ ವ್ಯಕ್ತಿಗಳು, ಪ್ರಕಾಶ್ ರಾಜ್ ಬರ್ತಾರೆ ಅಂದ್ರೆ ಇನ್ನೇನೋ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಮತ್ತಾರೋ ಒಬ್ರು ಪ್ರಗತಿಪರರು ಈ ತರದವರು ಬಂದಾಗ ಅವರು ದೇಶ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ರು, ಭಾರತವನ್ನು ತುಂಡರಿಸಬೇಕು ಅಂತ ಹೇಳಿದ್ರು. ಅವ್ರು ಬಂದಿದ್ರ ಅರ್ಥ ಏನು? ಈ ಸಿಜೆಪಿ ಮಾಡ್ತಿರೋದೇನು ಅಂತ ಹೇಳಿದ್ರೆ ದೇಶವನ್ನ ತುಂಡರಿಸುವಂತ ಕೆಲಸ. ದೇಶವನ್ನು ಒಂದು ಮಾಡ್ತಾ ಇರುವಂತ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರವನ್ನು ಕೆಳಗಿಳಿಸಿ ಹೇಗಾದ್ರೂ ಮಾಡಿ ಬೇರೆಯವ್ರನ್ನ ಅಧಿಕಾರಕ್ಕೆ ತರಬೇಕು. ಇದರ ಹಿಂದೆ ಫಾರಿನ್ ಫಂಡಿಂಗ್ ಇದೆ, ಇದರ ಹಿಂದೆ ಬೇರೆ ಡೀಪ್ ಸ್ಟೇಟ್ ಕೆಲಸ ಮಾಡ್ತಾ ಇದೆ. ಯಾವಾಗೆಲ್ಲ ಲೋಕಸಭಾ ಅಧಿವೇಶನ ಶುರುವಾಗುತ್ತೋ ಆವಾಗ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಬರ್ತಾರೆ, ವಿದೇಶದಲ್ಲೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಭಾರತದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅಲ್ಲಿ ಚರ್ಚೆಗಳು ಶುರುವಾಗುತ್ತೆ, ಅದರ ಬೇಸ್ ಮೇಲೆ ಇಲ್ಲಿ ಪ್ರತಿಭಟನೆಗಳು ಶುರುವಾಗುತ್ತೆ. ಅದು ಲೋಕಸಭಾ ಸಮಯವನ್ನ ಹಾಳು ಮಾಡ್ತಾನೆ ಬರ್ತಾ ಇದೆ. ಈ ಬಾರಿ ಸಿಜೆಪಿ ಅವರ ಪ್ರತಿಭಟನೆ ವಿಚಾರ ನ್ಯಾಯಯುತವಾಗಿದೆ, ಸರಿ. 21 ವಿದ್ಯಾರ್ಥಿಗಳ ಪ್ರಾಣ ಕಳ್ಕೊಂಡ್ರು, ಎಷ್ಟೊಂದು ಅವ್ಯವಸ್ಥೆ ಆಯ್ತು. ಆ ನೀಟ್ಗೋಸ್ಕರ ಎಷ್ಟು ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಅನ್ನೋದು, ಯಾರೋ ತುಂಬಾ ಚೆನ್ನಾಗಿ ಓದಿದ್ದವರು ಭ್ರಮ ನಿರಸನಕ್ಕೊಳಗಾದ್ರು, ಎಲ್ಲವೂ ಸರಿನೇ. ಸಮಸ್ಯೆ ಆಗಿದೆ, ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವಂತ ವಿಧಾನದಲ್ಲಿ ಎಡವಿದ್ರೆ ಅದು ಬಿಜೆಪಿ ಅವರಿಗೆ ಅಥವಾ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇರುವಂತವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ನೋಡಿ, ಇವ್ರು ಪ್ರತಿಭಟನೆ ಮಾಡ್ತಾ ಇರೋರು ಯಾರು? ಇವರ ಹಿಂದೆ ಏನೋ ಒಂದು ಉದ್ದೇಶ ಇದೆ. ಇವರನ್ನ ಬೆಂಬಲಿಸ್ತಾ ಇರೋರೆಲ್ಲ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟವರು. ಹಾಗಾಗಿ ಇವರ ವಿಚಾರದಲ್ಲಿ ಎಚ್ಚರವಾಗಿರಿ. ಇವರ ಹಿಂದೆ ಯಾವುದು CAA-NRC ಪ್ರೊಟೆಸ್ಟ್ ಆದಾಗ, ಇದೇ ಬೆಂಗಳೂರಲ್ಲಿ ಅಸಾದುದ್ದೀನ್ ಓವೈಸಿ ಅವರಿದ್ದಾಗ ಒಬ್ಳು ಹೆಣ್ಣು ಮಗಳು ಬಂದ್ಲು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ಲು. ಇಡೀ ಆ ಪ್ರತಿಭಟನೆನೇ ದಿಕ್ಕು ತಪ್ಪು ಹೋಯ್ತು. ಆಮೇಲೆ ಅದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಫಂಡಿಂಗ್ ಆಗ್ತಾ ಇತ್ತು, ವಿದೇಶಗಳಿಂದ ಫಂಡ್ ಬರ್ತಾ ಇತ್ತು. ಮಂಗಳೂರಿನ ಕೆಲವು ನಗರಗಳಿಗೆ ಅಲ್ಲಿ ಪ್ರತಿಭಟನೆ, ಅಲ್ಲಿ ದೊಂಬಿ ಗಲಾಟೆಗೆ ಹಣ ಬರ್ತಾ ಇತ್ತು ಅನ್ನುವಂಥದ್ದೆಲ್ಲ NIA ತನಿಖೆಯಿಂದ ಬಯಲಾಯಿತು. ಈ ವಿಚಾರಗಳು ಹೊರಬಂದಾಗ ಈ ಸಿಜೆಪಿ ತರದ ಪ್ರತಿಭಟನೆ ನೋಡಿದಾಗ ಕೂಡ ಬಿಜೆಪಿಯನ್ನ ಇವರು ಕೆಳಗಿಳಿಸೋದಿಕ್ಕೆ, ಅಧಿಕಾರದಿಂದ ಕೆಳಗಿಳಿಸೋದಿಕ್ಕೆ ಈ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಬೇರೆ ಉದ್ದೇಶ ಇಲ್ಲ. ನೀಟ್ ವಿದ್ಯಾರ್ಥಿಗಳಿಗೆ, ಪ್ರಾಣ ಕಳ್ಕೊಂಡವರಿಗೆ ನ್ಯಾಯ ಕೊಡುವಂತ ಉದ್ದೇಶ ಖಂಡಿತ ಇಲ್ಲ ಅಂತ ಅನ್ಸೋದು ಸಹಜ ಅಲ್ವಾ? ಸೊ ಈ ರೀತಿಯ ಪ್ರತಿಭಟನೆ ಖಂಡಿತ ದಿಕ್ಕು ತಪ್ಪಿ ಇದು ಒಂದು ಯೂಸ್ಲೆಸ್ ಆದಂತ, ಯೂತ್ಸ್ ಆರ್ ಯೂಸ್ಲೆಸ್ ಅಂತ ಹೇಳ್ತಾ ಇದ್ದವರು ಯೂಸ್ಡ್ ಲೆಸ್ ಅಂತ ಹೇಳಕ್ ಶುರು ಮಾಡಿದ್ದಾರೆ. ಯೂತ್ಸ್ ಅನ್ನ ಸರಿಯಾಗಿ ಬಳಕೆ ಮಾಡ್ಕೋತಾ ಇಲ್ಲ. ಜಗತ್ತಿನ ಅತಿ ದೊಡ್ಡ ಯುವಕರ ದೇಶ ಭಾರತ. ಆ ಯುವಕರು ಈ ರೀತಿ ಪ್ರತಿಭಟನೆಗಿಳಿದು ಅದಕ್ಕೆ ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಸಮಸ್ಯೆಯನ್ನ ಎದುರಿಸೋದಕ್ಕಿಂತ ವೈಚಾರಿಕವಾಗಿ ಹೋದ್ರೆ, ಕಾನೂನು ಮೂಲಕ ಹೋದ್ರೆ ಬಹುಶಃ ಇದಕ್ಕೊಂದು ತಾರ್ಕಿಕ ಅಂತ್ಯ ಆದ್ರೂ ಸಿಗಬಹುದು. ಇಲ್ಲ ಅಂತ ಹೇಳಿದ್ರೆ ಇದು ಗೊಂದಲ, ಗದ್ದಲ. ಅದರಿಂದ ಯಾರ್ಯಾರು ತಮ್ಮ ಬೇಳೆ ಬೇಯಿಸ್ಕೋಬೇಕು, ಯಾರು ಪ್ರಚಾರ ಗಿಟ್ಸ್ಕೋತಾರೆ ಅಷ್ಟೇ. ಇದರಿಂದ ಏನು ಬದಲಾವಣೆ ಆಗೋದಿಲ್ಲ ಅಂತ ನಮಗನ್ನಿಸ್ತಾ ಇದೆ. ಇದು ನಮಗನ್ಸಿದ್ದೆ ಬೇರೆಯವ್ರಿಗೆ ಅನ್ನಿಸ್ಬೇಕು ಅಂತಿಲ್ಲ. ನಿಮಗೇನು ಅನ್ಸುತ್ತೆ? ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿ ವಿಷಯ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಸುಮನ್ ಟಿವಿ ಕನ್ನಡದಲ್ಲಿ ಸದಾ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುಮನ್ ಟಿವಿ ಕನ್ನಡ.